ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತವರೇ ಈಗ ಕೊಟ್ರಲ್ಲ ಆಘಾತ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬಾರ್ದು, ಅವರೇ ನಮ್ಮ ಸಿಎಂ, ನಾವು ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ತೀವಿ, ಬಂಡೆ ಥರ ನಿಲ್ತೀವಿ, ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ, ಎಂತೆಂಥ ಹೇಳಿಕೆಗಳು ಬರ್ತಿದ್ದಾವೆ. ಆದರೆ ಅಸಲಿ ವಿಚಾರ ಕೊನೆಗೂ ತೆರೆದುಕೊಳ್ತಾ ಇವೆ. ಅಂಥದ್ದೇ ಒಂದು ದೊಡ್ಡ ಪ್ರಯತ್ನ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ. ಎಲ್ಲಿಂದ ಬರ್ತಿರೋದು ಇನ್ಫಾರ್ಮೇಷನ್? ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಬ್ಬರಾದ್ಮೇಲೆ ಒಬ್ಬರು ಬಾಯಿ ತಪ್ಪಿಯೋ ಅಥವಾ ಒಂದು ಸಣ್ಣ ಮೆಸೇಜ್ ಕೊಡೋಣ ಅಂತನೋ, ಸುಳಿವು ಕೊಡೋಣ ಅಂತನೋ ಹೋಗ್ತಾ ಇದೆ ಹೊರಗಡೆ. ಏನೇ ಆದರೂ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಅಂತಾರಲ್ಲ, ಆ ಮೆಸೇಜ್ ನಿಧಾನಕ್ಕೆ ರವಾನೆ ಆಗೋಕ್ಕೆ ಶುರುವಾಗೇ ಬಿಟ್ಟಿದೆ. ಸಿದ್ದರಾಮಯ್ಯನವರ ವಿರುದ್ಧ FIR ಆದ ಮೇಲಂತೂ ಅದು ಇನ್ನೂ ಜೋರಾಗ್ತಿದೆ. ಚಾರ್ಜ್ ಶೀಟ್ ತನಕ ಹೋದರೆ ಇನ್ನೇನಾಗಬಹುದು ಅನ್ನೋದನ್ನು ನಿರೀಕ್ಷೆ ಮಾಡಬಹುದು. ಕೈಪಾಳ್ಯದಲ್ಲಿ ಸಿದ್ದರಾಮಯ್ಯ ವಿರುದ್ಧ ನಾಯಕರು ಕಾರ್ಯಾಚರಣೆ ಶುರು ಮಾಡೇ ಬಿಟ್ರಾ ಅನ್ನೋ ಪ್ರಶ್ನೆಗೆ ಇವೆಲ್ಲ ಉತ್ತರದಂತೆ ಕಾಣ್ತಾ ಇರೋದು ಅತ್ಯಂತ ಕುತೂಹಲಕಾರಿಯಾಗಿದೆ. ಈಗ ಸಿದ್ದರಾಮಯ್ಯನವರು ಕ್ಯಾಬಿನೆಟಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು CBI ಬರದೇ ಇರೋ ಥರ ಮುಕ್ತ ಅವಕಾಶ ಅಧಿಸೂಚನೆ ವಾಪಸ್ ತಗೊಂಡ್ರು. ಅದರಿಂದ ಏನು ಹೆಚ್ಚಿನ ಪ್ರಯೋಜನ ಆಗಲ್ಲ. ಯಾಕಂದರೆ ಹೈಕೋರ್ಟ್ ಆದೇಶ ತಗೊಂಡು ಬಂದರೆ ಅನಿವಾರ್ಯ CBI ಬಂದೇ ಬರುತ್ತೆ, ತಡೆಯೋದಕ್ಕಾಗಲ್ಲ. ಸರ್ಕಾರದ ಒಪ್ಪಿಗೆ ಅಥವಾ ಸರ್ಕಾರ ರೆಫರ್ ಮಾಡೇ ಬರಬೇಕಂತಿಲ್ವಲ್ಲ. ಹೈಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶದಿಂದ ಆರಾಮಾಗಿ ಬರಬಹುದು. ಹೈಕೋರ್ಟ್ಗೆ ಹೋಗೇ ಬಿಟ್ಟಿದ್ದಾರೆ. ಸೊ ಪ್ರಯತ್ನ ಮಾಡ್ತಿದ್ರೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಬೇರೆ ಬೇರೆ ಆಯಾಮಗಳಲ್ಲಿ ಈಗ ಬೆಳವಣಿಗೆಗಳಾಗ್ತಿದ್ದಾವೆ. ಈ ಹೊತ್ತಲ್ಲಿ ಯಾವ ರೀತಿ ಶುರುವಾಗಿದೆ ಹಾಗಾದರೆ ಕುರ್ಚಿ ಏರುವ ತಯಾರಿ? ಈ ಸಲ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಡ್ತಿರೋದು ಯಾರು ಬೇರೆ ಯಾರೂ ಅಲ್ಲ, ಸಿದ್ದರಾಮಯ್ಯನವರ ಬೆನ್ನಿಗೆ ಬಂಡೆಯಂತೆ ನಿಂತಿರುವ DK ಶಿವಕುಮಾರ್ ಅವರೀಗ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ತಂದೆ ತಾಯಿಂದಿರೋ ನನಗೆ ಆಶೀರ್ವಾದ ಮಾಡಿದ್ದಾರೆ, ಬೆಳೆಸಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ, ಹೋರಾಟ ನಡೀತಾ ಇದೆ. ಮಾಧ್ಯಮದವರು ವಿವಿಧ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಯಾರೇನು ಬೇಕಾದ್ರೂ ಬಿಂಬಿಸ್ಲಿ, ನಾನಿಲ್ಲಪ್ಪ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಇಲ್ಲಿಗೆ ಬಂದಿಲ್ಲ. ನಿಮ್ಮ ಪ್ರತಿನಿಧಿ, ನಿಮ್ಮ ಶಾಸಕ, ಡೆಪ್ಟಿ CM ಏನಿದ್ರು ವಿಧಾನಸೌಧದಲ್ಲಿ ಇಟ್ಕೊಳ್ತೀನಿ ಹೊರತು ನಿಮ್ಮ ಮುಂದೆ ನೀವೆಲ್ಲ ನಮ್ಮ ಮನೆ ಮಕ್ಕಳು. ಅವರ ಮಾರ್ಮಿಕ ನುಡಿ 10 ಹಲವು ಸಂದೇಶಗಳನ್ನು ಕೊಡ್ತಾ ಇರೋದು. ಈಗ ಆರಂಭದಲ್ಲಿ ಈ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯನವ್ರಿಗೂ ಪೈಪೋಟಿ ಕೊಟ್ಕೊಂಡು ಬಂದಿದ್ದು DK ಶಿವಕುಮಾರ್ ಅವರೇ. ಈಗ ಇತ್ತೀಚೆಗೆ ಬೇರೆ ಬೇರೆ ಅವರು ಎಂಟ್ರಿ ಕೊಟ್ಟಿರಬಹುದು ರೇಸ್ಗೆ. ಆದರೆ ನಾನೇ CM ಆಗಬೇಕು ಅಂತ ಪಟ್ಟು ಹಿಡಿದು ಕೊನೆಗೆ ಸಿದ್ದರಾಮಯ್ಯನವ್ರನ್ನ ಮೊದಲ ಅವಧಿಗೆ CM ಆಗೋದಕ್ಕೆ ಒಪ್ಪಿಕೊಂಡು ಅಧಿಕಾರ ಹಂಚಿಕೆಯ ಸೂತ್ರ ಫೈನಲ್ ಮಾಡ್ಕೊಂಡು ಬಂದಿದ್ದಾರೆ DK ಅಂತಾನೆ ಅಲ್ವಾ ಸುದ್ದಿ ಇರೋದು. ಡೆಲ್ಲಿ ಮಟ್ಟದಲ್ಲಿ ಎಲ್ಲ ಫೈನಲ್ ಆಗಿದೆ. ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯನವ್ರನ್ನ 2.5 ವರ್ಷ ಆದಮೇಲೆ ಬಿಟ್ಟುಕೊಡೋದಕ್ಕೆ ಒಪ್ಪಿಸಿದ್ದಾರೆ ಅನ್ನೋ ಮಾತುಗಳೇ ಇರೋದು. ಈಗಲೂ ಚರ್ಚೆ ಆಗುತ್ತೆ. ಮತ್ತು ಅದನ್ನು DK ಶಿವಕುಮಾರ್ ಒಪ್ಪನಾಗಿ ಹೇಳಿದ್ರು ಕೆಲವೊಂದು ಕಾರ್ಯಕ್ರಮಗಳಲ್ಲಿ. ಅವರ ಜಿಲ್ಲೆಯ ಕಡೆಯ ಕಾರ್ಯಕ್ರಮಗಳಲ್ಲಿ ಏನಂತ ಹೇಳ್ಕೊಂಡಿದ್ರು, ಹೈಕಮಾಂಡ್ ಮಟ್ಟದಲ್ಲೆಲ್ಲ ಆಗಿದೆ, ಫೈನಲ್ ಆಗಿದೆ, ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ಬರ್ತಾ ಇದೆ, ಕಣ್ಣು ಮುಚ್ಕೊಳ್ಬೇಡಿ ಅಂತ ಒಕ್ಕಲಿಗ ಸಮುದಾಯಕ್ಕೆ ಡೈರೆಕ್ಟ್ ಆಗಿ ಕೊಟ್ಟಿದ್ದ ಮೆಸೇಜ್. ಲೋಕಸಭಾ ಚುನಾವಣೆ ಟೈಮಲ್ಲಿ ಇಂಥದ್ದೊಂದು ಹೇಳಿಕೆ ಸಿದ್ದರಾಮಯ್ಯನವರ ಕಣ್ಣು ಕೆಂಪು ಮಾಡಿತ್ತು. ಕಿಡಿ ಕಿಡಿಯಾಗ ಕೊನೆಗೆ ಅದೇ ಟೈಮಲ್ಲಿ ಸಿದ್ದು ಬಣದ ಮಿನಿಸ್ಟರ್ಗಳೆಲ್ಲ ಸಿಡಿದೆದ್ದಿದ್ರು DK ವಿರುದ್ಧ. KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು, DCM ಹೆಚ್ಚಾಗಬೇಕು ಅನ್ನೋ ತನಕ ಸಮರವನ್ನೇ ಸಾರಬಿಟ್ರು. ಅಂತಹ ಬೆಂಕಿ ಚಂಡಿನಂಥ ಹೇಳಿಕೆ ಕೆಂಪೇಗೌಡ ಜಯಂತಿಯಲ್ಲಿ CM ಎದುರುಗಡೆನೇ ಸಿಡಿತು. ಅದಾದ ಮೇಲೆ ಸುಮಾರು ಸಲ ಅಂಥ ಹೇಳಿಕೆಗಳು ಅದು ಇದು ಎಲ್ಲ ನೋಡಿದ್ದೀವಲ್ವ. DK ಬಾಯಲ್ಲಿ ಬಂದಿದ್ದು, ಅವರ ಆಪ್ತರ ಬಾಯಲ್ಲಿ ಬಂದಿದ್ದು, ಶಾಸಕರುಗಳು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ರು CM ಬದಲಾವಣೆ ಬಗ್ಗೆ ಅಂತೆಲ್ಲ. ಆದರೆ ಯಾವಾಗ DK CM ಕುರ್ಚಿ ಕನಸನ್ನೇ ಬಿಟ್ಟಿದ್ದೀನಿ ಅನ್ನೋ ರೀತಿಯ ವರಸೆಯನ್ನು ಶುರು ಮಾಡಿದ್ರು ಅಂದರೆ ಮೂಡಾ ಕೇಸು. ಸಿದ್ದರಾಮಯ್ಯನವ್ರಿಗೆ ಈ ವಾಲ್ಮೀಕಿ ಮೂಡಾ ಟೆನ್ಷನ್ ಶುರುವಾದಾಗಿಂದ ಒಂದು ಸಲನೂ ಅವ್ರ ಬಾಯಲ್ಲಿ CM ಆಗೋ ಕನಸಿನ ಮಾತುಗಳನ್ನು ಅಥವಾ ಅವರ ಬೆಂಬಲಿಗರ ಬಾಯಲ್ಲಿ ಅಂತಹ ಮಾತುಗಳನ್ನು ಕೇಳೇ ಇಲ್ಲ. ಏನಪ್ಪ ಇದು ಸಡನ್ ಚೇಂಜ್? ಹಾಗಾದರೆ ಈ ಟೈಮಲ್ಲಿ DK ಮಾತಾಡಿದ್ರೆ ಅದಿನ್ನೂ ಅನುಮಾನ ಬರುತ್ತೆ. ಇವರೇನೋ ಮಾಡಿದ್ರ ಅನ್ನೋ ಅನುಮಾನ ಪ್ರತಿಪಕ್ಷಗಳು ಈಗಾಗಲೇ ಎತ್ತುತ್ತಿದ್ದಾರೆ. ಕುಮಾರಸ್ವಾಮಿ ಅವರಂತೂ ಮೂಡಾ ದಾಖಲೆ ಕೊಟ್ಟು ಬಂದಿದ್ದಾರೆ DK ಯಾರ್ದೋ ಮನೆಗೆ ಹೋಗಿ ಅನ್ನೋ ತನಕ ಹೇಳಿದ್ದಾರಲ್ವ. ಹಾಗಾಗಿ DK ಶಿವಕುಮಾರ್ ಅವರು ಇಂತಹ ಆರೋಪಗಳ ನಡುವೆ ಎಷ್ಟು ಹುಷಾರಾಗಿದ್ರು ಕಡಿಮೆನೇ. ಇದೇ ಮೊದಲ ಬಾರಿಗೆ ಅಚ್ಚರಿಯ ಹೇಳಿಕೆ. ಕನಕಪುರದ
ಕಾರ್ಯಕ್ರಮವೊಂದರಲ್ಲಿ ಅಲ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಅವರು. ಅಲ್ಲಿ ಏನು ಹೇಳ್ತಾರೆ, ಬಾಯಿ ತಪ್ಪು ಹೇಳ್ತಾರೋ, ಹೇಳಬೇಕು ಅಂತಾನೇ ಹೇಳ್ತಾರೋ, ಒಟ್ಟಿನಲ್ಲಿ ಹೇಳಿ ಆಮೇಲೆ ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಕನಕಪುರದ ಜನ, ಇಲ್ಲಿನ ನಿಮ್ಮ ತಂದೆ ತಾಯಂದ್ರು ಅಂದರೆ ವಿದ್ಯಾರ್ಥಿಗಳಿಗೆ ಹೇಳೋದವರು, ತಂದೆ ತಾಯಂದ್ರು ನನ್ನನ್ನು ಹರಸಿದ್ದಾರೆ, ಬೆಳೆಸಿದ್ದಾರೆ, ಇಲ್ಲಿ ತನಕ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಇಡೀ ರಾಜ್ಯದ ಸೇವೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಕನಸಿದೆ. ಆ ಕನಸು ನನಸಾಗೋದಕ್ಕೆ ಪ್ರಯತ್ನ, ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಅಂತಾರೆ. ತಕ್ಷಣ ಮಾಧ್ಯಮದವ್ರು ಏನೇನೋ ಹೇಳ್ಬಿಡ್ತಾರೆ. ಆಮೇಲೆ ಏನಾದರೂ ಹೇಳ್ಕೊಳ್ಳಿ, ನಾನೇನೇನು DCM ಆಗಿ ಬಂದಿಲ್ಲ ಅಂತ ತಡ ಮಾಡದೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ. ಈ ಟೈಮಲ್ಲಿ ಹೇಳಿದ್ರೆ ಮಾಧ್ಯಮದವ್ರು ಇನ್ನೇನೇನೋ ಅರ್ಥ ಕೊಟ್ಟು ಬಿಡ್ತಾರೆ ಅಂತ. ರಾಜ್ಯದ ಸೇವೆ ಈಗಾಗಲೇ ಮಾಡ್ತಿದ್ದಾರಲ್ಲ, ಇನ್ನೇನು ಹೋರಾಟ ಮಾಡಬೇಕಾಗಿದೆ ಅವರು. ಹಂಗೆ ನೋಡೋಕೆ ಹೋದರೆ DCM ಆಗಿ ಎರಡೆರಡು ದೊಡ್ಡ ಖಾತೆ ಇಟ್ಕೊಂಡು ಆರಾಮಾಗಿ ರಾಜ್ಯ ಸೇವೆ ಮಾಡ್ಬೋದಲ್ವಾ. ಅದ್ರ ಮೇಲೂ ಒಂದು ಹೋರಾಟ ನಡೀತಿದೆ ಅಂದರೆ ಅದಕ್ಕಿಂತ ಮೇಲೆ ಇರೋದಕ್ಕೆ ಅಂತಾನೆ ಅರ್ಥ. ಕೊನೆಗೂ ಅವರ ಮಾತಲ್ಲಿ ಅದು ಈ ಹೊತ್ತಲ್ಲಿ ಹೊರ ಬಂತಲ್ಲ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರೋದು. ಇದು ನಂಬರ್ 1 ಲೇಟೆಸ್ಟ್ ಡೆವಲಪ್ಮೆಂಟ್. ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ. ಪರಮೇಶ್ವರ್ ಅವ್ರು ಏನು ಹೇಳಿದ್ರು, CBI ಒಂದೊಂದ್ಸಲ ದುರುದ್ದೇಶದಿಂದ ಬರುತ್ತೆ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಬರುತ್ತೆ. ಈ ರೀತಿ ನಮ್ಮ ಗಮನಕ್ಕೆ, ರಾಜ್ಯ ಸರ್ಕಾರದ ಗಮನಕ್ಕೆ ಬರದೆ ಯಾವ್ಯಾವುದೋ ಕೇಸ್ ಕೈಗೆತ್ಕೊಳ್ಳುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಈ ತೀರ್ಮಾನ ಕೈಗೊಂಡಿರೋದು ಹಿಂದೂ ಆಗಿದೆ, ಈಗಲೂ ಆಗಿದೆ, ವಿಶೇಷ ಏನಿಲ್ಲ ಅಂತ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಮಾತನಾಡ್ತಾನೆ CBI ಮುಕ್ತ ಅವಕಾಶ ಅಧಿಸೂಚನೆ ಹಿಂಪಡೆದಿರೋ ಟೈಮಿಂಗ್ ಸರಿ ಇಲ್ಲ ಅಂದ್ಬಿಡ್ತಾರೆ ಪರಮೇಶ್ವರ್ ಅವರು. ಬಟ್ ಉದ್ದೇಶ ಸರಿ ಇದೆ, ಅದು ಹಿಂದೇನೂ ಆಗಿರೋದೆ. ಟೈಮಿಂಗ್ ಸರಿ ಇಲ್ಲದಿದ್ರೂ ಉದ್ದೇಶ ಸರಿ ಇದೆ ಅಂತಾರೆ. ಅಂದರೆ CBI ಬರದಂತೆ ತಡೆಯುವ ಸಿದ್ದರಾಮಯ್ಯನವರ ಪ್ರಯತ್ನ ಕ್ಯಾಬಿನೆಟ್ನಲ್ಲಿ ಕೆಲವರಿಗೆ ಅಷ್ಟು ಹಿಡಿಸಿಲ್ಲ ಅನ್ನೋದು ಕ್ಲಿಯರ್ ಆಯ್ತಲ್ವಾ. ಗಮನಕ್ಕೆ ಬಾರದೆ ರಾಜ್ಯಕ್ಕೆ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನು ಕೂಡ ಕೊಡದೆ ಅವರು ಇನ್ವೆಸ್ಟಿಗೇಷನ್ ಮಾಡೋದು ಸರಿ ಇಲ್ಲ ಅಂತ ಹೇಳಿ ನಾವು ಆ ರೀತಿ ತೀರ್ಮಾನ ತಗೊಂಡಿದ್ದೇವೆ. ಟೈಮಿಂಗ್ ಸರಿ ಇಲ್ಲದೆ ಇರಬಹುದು, ಆದ್ರೆ ನಾವು ತಗೊಂಡಿರ್ತಕ್ಕಂಥ ತೀರ್ಮಾನ. ಪರಮೇಶ್ವರ್ ಅವ್ರು ಶಾಕ್ ಕೊಟ್ರು ಈ ಮೂಲಕ. ಖರ್ಗೆ ಅವ್ರೇನಂದ್ರು, FIR ಆಗೋ ಟೈಮಲ್ಲಿ, ಅದು FIR ಆದ್ಮೇಲೆ ನಿಲ್ಲತ್ತ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಇಂತಹ ಊಹಾತ್ಮಕ ಪ್ರಶ್ನೆಗಳನ್ನೆಲ್ಲ ಯಾಕೆ ಕೇಳ್ತೀರಿ? ಕಾನೂನು ಪಾಡಿಗೆ ಏನೇನಾಗಬೇಕೋ ಅದಾಗಲಿ, ಯಾವ ಟೈಮಲ್ಲಿ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಹೈಕಮಾಂಡ್ ಕೈಗೊಳ್ಳುತ್ತೆ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. BJP JDS ಈಗೇನು ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಬರೀ ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಟಾರ್ಗೆಟ್ ಅಲ್ಲ, ಇಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತಾರೆ. ಮತ್ತು ಸಿದ್ದರಾಮಯ್ಯ ಇವತ್ತಿದ್ದಾರೆ, ನಾಳೆ ಹೋಗಬಹುದು, ಪಕ್ಷ ಯಾವಾಗಲೂ ಇರುತ್ತೆ, ಪಕ್ಷಕ್ಕೆ ಸಮಸ್ಯೆ ಆಗಬಾರ್ದು ಅನ್ನುವ ಮಾತುಗಳನ್ನಾಡುವ ಮೂಲಕ ಅತ್ಯಂತ ಕಠಿಣ ಸಂದೇಶವನ್ನ, ಚಾರ್ಜ್ ಶೀಟ್ ತನಕ ಹೋಗ್ಲಿ, ಆಮೇಲೆ ನೋಡೋಣ, ಇನ್ನೂ ಏನೂ ಆಗೇ ಇಲ್ವಲ್ಲ, ಚಾರ್ಜ್ ಶೀಟ್ ಆಗಿಲ್ಲ, ಆರೋಪ ಒಪ್ಪಿಲ್ಲ, ಹಂಗಿರುವಾಗ ಈಗ ಯಾಕೆ ಮಾತಾಡೋಣ ಅನ್ನುವ ಅಚ್ಚರಿಯ ಸಂದೇಶ. Okay, let law will take its own course. When situation comes, we will examine at that time. See, don't target a particular person to damage his image. Through him, the party will also be damaged. Your interest is to damage the Congress party, not the individual. He may be here today or may not be. Party will continue. That just to destroy Congress party and the Congress party's base votes, they want to destroy. That's why they are doing this. Okay, let law will take its own course. ಎಲ್ಲ ರಾಹುಲ್ ಗಾಂಧಿ ಅವರೇ ನಾವಿದ್ದೀವಿ ನಿಮ್ಮ ಬೆನ್ನಿಗೆ, ಮುಂದೆ ಸಾಗಿ ಹೋರಾಟ ಮಾಡಿ ಅಂತ ಬೆನ್ನು ತಟ್ಟು ಕಳಿಸಿದ್ದಾರೆ. ಎಲ್ಲರೂ ನಾವು ಸಿದ್ದರಾಮಯ್ಯನವ್ರನ್ನ ಇಳಿಯಕ್ಕೆ ಬಿಡಲ್ಲ ಅಂತ ತಲೆ ಮೇಲೆ ಹೊತ್ತುಕೊಂಡು ಮಾತನ್ನ ಆಡ್ತಿರುವಾಗ ಮೀಡಿಯಾ ಮುಂದೆ ಖರ್ಗೆ ಅವರು ವಾಸ್ತವ ಮಾತಾಡುವ ಮೂಲಕ ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಕಠಿಣ ಸಂದೇಶವನ್ನೇ ಕೊಟ್ಟಂಗೆ ಕಂಡು ಬಂತು. ಹೇಳಿ ಕೇಳಿ ಕೈಪಾಳಿದೊಳಗಡೆ ಯಾರ್ಯಾರ ನಡುವೆ ವ್ಯತ್ಯಾಸಗಳಿವೆ, ತಾಳಮೇಳ ಸರಿ ಹೊಂತಿಲ್ಲ ಅನ್ನೋದು ಗೊತ್ತಿರೋದೆ. ಖರ್ಗೆ ಅವ್ರಿಗೆ ಸಿದ್ದರಾಮಯ್ಯನವ್ರು ಕೆಳಗಿಳಿದ್ರೆ ಅವಕಾಶ, ಚಿನ್ನದಂಥ ಒಂದು ಅವಕಾಶ ಓಪನ್ ಆದರೂ ಅಚ್ಚರಿ ಇಲ್ಲ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಈ ಹೊತ್ತಲ್ಲಿ ಖರ್ಗೆ ಅವರು ಒಂದು ರೀತಿಯಲ್ಲಿ ಶಾಕ್ ಕೊಟ್ಟಿದ್ದಾರೆ. ಅಲ್ಲಿಗೆ ಪಕ್ಷದಲ್ಲಿನ ಘಟಾನುಘಟಿ 3 ನಾಯಕರು, ಅದು CM ರೇಸಲ್ಲಿ ಕೇಳಿಬರ್ತಾರೋ ಹೆಸರುಗಳು ಸಿದ್ದರಾಮಯ್ಯನವ್ರಿಗೆ ಸೆಡ್ಡು ಹೊಡೆದ್ರ. ಕೋಳಿವಾಡ ಅವ್ರು ಹೇಳಿದ್ದು ಬಿಡಿ ಅಚ್ಚರಿ ಎಲ್ಲ, ಅವ್ರಿಗೆ ಸಿದ್ದರಾಮಯ್ಯನವ್ರಂದ್ರೆ ಆಗಲ್ಲಪ್ಪ, ಟಿಕೆಟು ಮತ್ತೊಂದು ಎಲ್ಲ ಬೇಸರ ಇದೆ, ಹೇಳಿಕೆ ಕೊಟ್ಟರು. ಅದು ಬರೀ ಹೇಳಿಕೆ ಕೊಟ್ಟಿಲ್ಲ, ಅವ್ರು ರಾಜೀನಾಮೆ ಕೊಡಬೇಕಂತ. ನನಗೆ ಸೀನಿಯರ್ಸ್ ಕಾಲ್ ಬಂದಿದೆ,
ನಾನೊಬ್ಬನೇ ಹೇಳುತ್ತಿಲ್ಲ ಇದನ್ನು, ನನಗೆ ಕಾಂಗ್ರೆಸ್ನ ಸೀನಿಯರ್ ಲೀಡರ್ಸ್ ಕರೆ ಮಾಡಿ ಕುರ್ಚಿಯಿಂದ ಇಳಿಬೇಕು ಅನ್ನುವ ಮಾತುಗಳನ್ನು ಆಡ್ತಿದ್ದಾರೆ ಅನ್ನುವ ಮೂಲಕ ಸಿದ್ದರಾಮಯ್ಯನವ್ರಿಗೆ ಪಕ್ಷದ ಒಳಗಡೆ ನಿಮ್ಮ ಬೆನ್ನ ಹಿಂದೆ ಏನಾಗ್ತಿದೆ, ಬರೀ ಕೋಳಿವಾಡ ಮುಂದೆ ಮಾತಾಡೋರ್ನಷ್ಟೇ ನೋಡ್ತಿದ್ದೀರಿ ಅನ್ನುವ ಬಿಗ್ ಮೆಸೇಜ್ ರಹಸ್ಯವೊಂದನ್ನು ಸ್ಫೋಟಿಸಿದ್ರು. ಅದರ ಬೆನ್ನಲ್ಲೇ ಈಗ ನೋಡಿ ಬಾಯಿ ತಪ್ಪು ಬರ್ತಿದೆಯೋ ಬೇಕಂತ ಬರ್ತಿದೆಯೋ ಒಟ್ಟಿನಲ್ಲಿ ಹೊರಗಡೆ ಬರ್ತಿದೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. 3 ತಿಂಗಳ ಒಳಗಡೆ ವರದಿ ಕೊಡಬೇಕು. ಅಲ್ಲಿ ತನಕ ಹೋಗಿಬಿಟ್ರೆ ಅಥವಾ CBIಗೆ ಹೋಗಿಬಿಟ್ರೆ ಸಿದ್ದರಾಮಯ್ಯನವರ ಮುಂದಿನ ಭವಿಷ್ಯ ಏನು ಅನ್ನುವ ಒಂದು ಸುಳಿವನ್ನು ಕೊಡ್ತಿದ್ದಾರೆ ಎಲ್ಲ ನಾಯಕರು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.